ಬಂಗಾಳದಲ್ಲಿ ಈ ಬಾರಿ ಮೋದಿ ಮ್ಯಾಜಿಕ್ ನಡೆಯುತ್ತೆ, ಆಡಳಿತಾರೂಢ TMCಗಿಂತ ಹೆಚ್ಚು ಸ್ಥಾನ ಬರುತ್ತೆ ಅನ್ನೋದು ಎಕ್ಸಿಟ್ ಪೋಲ್, ನಾವಲ್ಲ, ನಾಳೆ ಗೊತ್ತಾಗುತ್ತೆ. ಆ ಪ್ರಕಾರ ಬಂದರೆ ಬಂಗಾಳದಲ್ಲಿ ಹಿಂಸಾಚಾರ ವಿಪರೀತ ಆಗಬಹುದು ಅಂತ ಒಂದು ಮುನ್ಸೂಚನೆ. ಹಾಗಾಗಿ ಆಯೋಗ ಈಗ ಅಲ್ಲಿ 400 ತುಕಡಿ CRPF, BSF, ITBP, SSB ಎಲ್ಲ ಹಾಕಿದ್ದಾರೆ. 40,000 ಸಿಬ್ಬಂದಿನ ಹಾಕ್ಕೊಂಡಿದ್ದಾರೆ 19ನೇ ತಾರೀಕುವರೆಗೆ. ಬಿಕಾಸ್ ಅಲ್ಲಿ ಆಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟನ್ನು ಎಷ್ಟು ಸುಲಭವಾಗಿ ಮಾಡ್ತೀವೋ ಅಷ್ಟೇ ಸುಲಭವಾಗಿ ಅಲ್ಲಿ ಭಾಳ ಮನೆಗಳಲ್ಲಿ ಬಾಂಬ್ ಮಾಡ್ತಾರೆ. ಹೌದಾ? ರವೆ ಹಾಕಿ, ಒಂಚೂರು ಎಣ್ಣೆ ಹಾಕಿ, 2 ಮೆಣಸಿನ್ಕಾಯಿ ಹಾಕಿ, ಒಂಚೂರು ಒಗ್ಗರಣೆ ಹಾಕಿ ಹೊರದ್ಬಿಟ್ಟು ಹಿಂಗೆ ಅಂದ್ರೆ ನೀರಲ್ಲಿ ಉಪ್ಪಿಟ್ಟು ರೆಡಿ. ಅದು ಅದೇನೆ ರೆಡಿ. ಹಿಂಗಂದ್ಬಿಟ್ಟು ಒಂದು ಬಾಂಬ್ ಮಾಡ್ಕೊಂಬರ್ತಾರೆ ಆಚೆಗೆ ಅಂತ. ದಿ ಅನ್ಫಾರ್ಚುನೇಟ್ ಸಿಚುಯೇಷನ್ ಆಫ್ ವೆಸ್ಟ್ ಬೆಂಗಾಲ್ ಇದೇನೆ. 25-35 ವರ್ಷದಿಂದ ಆ ರಾಜ್ಯ ಕೊಲ್ಯಾಪ್ಸ್ ಆಗೋಗಿದೆ. ಎಂಥ ಗ್ರೇಟ್ ರಾಜ್ಯ ಒಂದು ಕಾಲಕ್ಕದು. ಇವತ್ತು ಕಾಂಪೀಟ್ ಮಾಡೋ ಸ್ಟೇಜಲ್ಲೂ ಇಲ್ಲ ಅದು ಯಾರ ಜೊತೆನೂ ಸರಿಯಾಗಿ. ಟ್ರೆಡಿಷ್ನಲ್ ಇಂಡಸ್ಟ್ರೀಸು ಸತ್ತೋಗ್ತಾ ಇದೆ, ಮಾಡ್ರನ್ ಇಂಡಸ್ಟ್ರೀಸು ಬರ್ತಾ ಇಲ್ಲ. ವಿಚಿತ್ರವಾದ ಸಿಚುಯೇಷನಲ್ಲಿ ಕೂತಿದ್ದಾರೆ. ಇದನ್ನು ಜನ ನೋಡ್ತಾರೆ. ಹೊಸದಾಗಿ ಬಂದಿರೋ ಯುವಕರು, ಅದರಲ್ಲಿ ಇನ್ಫ್ಲೂಯೆನ್ಸ್ ಆಗೋರು ಪ್ರಪಂಚದ್ದೆಲ್ಲ ನೋಡ್ತಿರ್ತಾರೆ. ಇಲ್ಲಿ 1000 ಜನ ಇಲ್ಲಿಂದ ಹೇಳ್ತಿರ್ತಾರೆ, ಬೆಂಗಳೂರಲ್ಲಿ ಹಿಂಗಂತೆ, ಮದ್ರಾಸಲ್ಲಿ ಹಿಂಗಂತೆ, ಚೆನ್ನೈಯಲ್ಲಿ ಹಿಂಗಂತೆ, ಹೈದ್ರಾಬಾದಲ್ಲಿ ಹಿಂಗಂತೆ ಅಂತ ಹೇಳ್ತಿರ್ತಾರೆ. ಎಸ್, ನಿನ್ನೆ ರಾಹುಲ್ ಗಾಂಧಿ ಅವರು ಗಾಯಕ ಸಿದ್ದು ಮೂಸೇವಾಲಾ ಅವರ ಹಾಡನ್ನು ಪ್ರಸ್ತಾಪ ಮಾಡಿದ್ರು. ಅದು ಯಾಕೆ ಅನ್ನೋದಕ್ಕೆ ಈಗ 2 ಅರ್ಥ ಸಿಗ್ತಾ ಇದೆ. ಮೊದಲನೇದು INDIA ಕೂಟಕ್ಕೆ 295 ಸೀಟ್ ಬರುತ್ತೆ ಅನ್ನೋದು. ಇನ್ನೊಂದು ಹಾಡಿನಲ್ಲಿ ಬರುವ 295 ಸಂಖ್ಯೆ. ಅಂದ್ರೆ ಇದು ಬರೀ ಸಂಖ್ಯೆ ಅಲ್ಲ, ಅದರಲ್ಲಿ ಧರ್ಮ ಪ್ರಸ್ತಾವನೆ ಇದೆ. ಸತ್ಯ ಮಾತಾಡೋ ಕಡೆ ಸೆಕ್ಷನ್ 295 ವಿಧಿಸಲಾಗುತ್ತೆ ಎಂಬ ವಿಚಾರನ್ನ ಹಾಡಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನಾಯ್ತು ಈಗ? ಅದಕ್ಕೆ ಹೇಳಿರ್ಬೋದು ಅವರ ಹಾಡನ್ನ ಅಂತ ಸರ್. ಯಾರು? ರಾಹುಲ್ ಗಾಂಧಿ ಅವರು ನಿನ್ನೆ ಇವರ ಹಾಡಿನ ಸಾಲನ್ನ ಅವರು ಉಲ್ಲೇಖ ಮಾಡಿದ್ರು, ರಾಹುಲ್ ಗಾಂಧಿ ಅವರು. ಸೊ ಅದರ ಅರ್ಥನ ಈಗ ವಿಶ್ಲೇಷಣೆ ಮಾಡ್ತಿದ್ದಾರೆ, ಇದಕ್ಕಿರಬಹುದು ಅಂತ. ಹೌದಾ? ಆ ಮೂಸೇವಾಲಾ ಅಂದ್ರೆ ಅದೇ ಸಿಂಗರ್ ಡಮ್ ಡಮ್ ಆಗೋಯ್ತಲ್ಲ. ಹಾಂ, ಓ ಹಂಗೆಲ್ಲ ಇದೆಯಾ? ಸರಿ, ಆಯ್ತು. ಓಕೆ, ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಗೆಲ್ಲೋದು ಯಾವ ಪಕ್ಷ? ಮತ್ತೆ ಜಗನ್ ನೇತೃತ್ವ ಸರ್ಕಾರ ಬರುತ್ತಾ ಅಥವಾ ಇಲ್ಲ ಚಂದ್ರಬಾಬು ನಾಯ್ಡು ನೇತೃತ್ವದ NDA ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಕಾರಣ ಸಮೀಕ್ಷೆಗಳು ಬೇರೆ ರೀತಿಯಲ್ಲಿ ಹೇಳ್ತಾ ಇವೆ. ಸೊ ಹಾಗಾಗಿ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ನಾಳೆ ಫಲಿತಾಂಶ ಎಲ್ಲರ ಕುತೂಹಲ ಕೆರಳಿಸಿದೆ. ಈಗ ಮೇ 13ರಂದು ಆಂಧ್ರ ಪ್ರದೇಶದ 175 ವಿಧಾನಸಭೆ ಮತ್ತು 25 ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿತ್ತು. ಭಾರಿ ಹಿಂಸಾಚಾರದ ನಡುವೆ ಎಲ್ಲ ಮತದಾನ ಆಗಿತ್ತು. ಬಟ್ ಈ ಬಾರಿ ವೆರಿ ಸರ್ಪ್ರೈಸಿಂಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದೇನೆಂದ್ರೆ, ಹೈದರಾಬಾದ್ನಲ್ಲಿ OIC ವಿರುದ್ಧ BJP ಅಭ್ಯರ್ಥಿ ಮಾಧವಿಲತಾ ಅವರು ಗೆಲ್ಲಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಹೀಗಾಗಿ ಕ್ಷೇತ್ರದ ಫಲಿತಾಂಶ ಈಗ ಕುತೂಹಲದ ಮೇಲೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಈ ಬಾರಿಯ 2024 ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಅಚ್ಚರಿ ಏನು ಅಂತ ಯಾರು ನನ್ನನ್ನು ಕೇಳಿದ್ರೆ, ರಾಯ್ಬರೇಲಿಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಗೆಲ್ತಾರೋ ಸೋಲ್ತಾರೋ ಅಚ್ಚರಿ ಅಲ್ಲ. ಅಚ್ಚರಿ ಅಲ್ಲ, ಅಲ್ಲಿ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ವಾರಣಾಸಿಲಿ ಏನಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಆದರೆ ಅಚ್ಚರಿ ಅಲ್ಲ. ಬೇಕಾರೆ ಆಗ್ಬೋದು ಒಂದು ಸ್ವಲ್ಪ ಅಚ್ಚರಿ. ಹೈದರಾಬಾದಲ್ಲಿ ಇವರು ಹೇಳ್ತಿರೋದು ಏನಾದರೂ ಈಗ ಆದರೆ ಮಾತ್ರ ಬಹಳ ದೊಡ್ಡ ಅಚ್ಚರಿ. ಇದು ಈ ಶತಮಾನದ ಅಚ್ಚರಿ. ಇದು ಶತಮಾನದ ಅಚ್ಚರಿ. ಇನ್ನೊಂದು ಹೇಳ್ತಿದ್ರು ಸರ್, ಬಿ ಟೀಮು ಬಿಜೆಪಿಯ ಬಿ ಟೀಮ್, ಅದು ಬಿ ಟೀಮೋ ಝೆಡ್ ಟೀಮೋ, ರಿಸಲ್ಟ್ ಫೈನಲಿ ಅದೇನಾದ್ರು ಆದರೆ ಮಾತ್ರ ಇದು ಶತಮಾನದ ಅಚ್ಚರಿನೇ ಆಗ್ಬೇಕದು. ಬಟ್ ಜನಕ್ಕಲ್ಲಿ ಅಲ್ಟರ್ನೇಟಿವ್ ಯಾರು ಸಿಗ್ತಾ ಇರಲಿಲ್ಲ ಅನ್ಸುತ್ತೆ ಈ ಬಾರಿ. ಐ ಹ್ಯಾವ್ ನೋ ಐಡಿಯಾ. ಬಟ್ ಆ ಅಚ್ಚರಿ ಪಾರ್ಟ್ ಪಕ್ಕಕ್ಕಿಡಿ. ಕಮ್ ಬ್ಯಾಕ್ ಟು ಒರಿಜಿನಲ್ ಕ್ಯಾಲ್ಕುಲೇಷನ್ಸ್. ಮತ್ತೆ ಯಾವ ಊರಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಾವುಟ ಹಾರಿಸಕ್ಕೆ ಜಾಗ ಇರಲಿಲ್ಲ, ಅಲ್ಲಿ ಮುಸ್ಲಿಂ ಡಾಮಿನೇಟೆಡ್ ಅಂತ MIM ಇರ್ಬೋದಾದ OIC ಜಾಗದಲ್ಲಿ ಗೆಲ್ತೀವಿ ಅನ್ನೋ ಟಾಕನ್ ಕ್ರಿಯೇಟ್ ಮಾಡೋಷ್ಟಾದ್ರೂ ತಾಕತ್ತು ಬೆಳೆಸ್ಕೋತಾರೆ ಅಂದರೆ ಎಷ್ಟು ಕೆಲಸ ಮಾಡಿರಬೇಕು, ಎಷ್ಟು ಕೆಲಸ ಆಗಿರ್ಬೇಕು ಅದಕ್ಕೆ. ಐ ಗಿವ್ ಯು ಅ ಕ್ಲಾಸಿಕ್ ಎಕ್ಸಾಂಪಲ್ ಪ್ಯಾರಲಲಿ ಕರ್ನಾಟಕದಲ್ಲಿ. ಅದಕ್ಕೆ ಯಾವುದು ಸರ್? ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದಾಗ ಬಳ್ಳಾರಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹಳ್ಳಿಗಳಲ್ಲಿ ಬಾವುಟ ನೆಡಕ್ಕೆ ಜನ ಇರಲಿಲ್ಲ. ಬಳ್ಳಾರಿ ವಾಸ್ ಕನ್ಸಿಡರ್ಡ್ ಆಸ್ ದ ಸೇಫೆಸ್ಟ್ ಸೀಟ್, ನೆವರ್ ಲಾಸ್ಟ್ ಅಂತ. ಹೌದಲ್ಲ? ಜನಾರ್ದನ್ ರೆಡ್ಡಿ ಇವರೆಲ್ಲ ಓಡಾಡ್ತಿದ್ದ ಸಂದರ್ಭ. ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಆ ಟೈಮಲ್ಲಿ ಅವರೆಲ್ಲ. ಸುಷ್ಮಾ ಸ್ವರಾಜ್ ಒಳಕ್ಕೆ ಬಂದಾಗ ಆ ಚುನಾವಣೆಯಲ್ಲಿ ಸೋತ್ರು.
ಕಾಂಗ್ರೆಸ್ BJPಯವರು ಸುಷ್ಮಾ ಸ್ವರಾಜ್ ಸೋತರು. ಆದರೆ ಸೋನಿಯಾ ಗಾಂಧಿ ನಿದ್ದೆ ಮಾಡಕ್ಕೆ ಬಿಡಲಿಲ್ಲ. ಭಯಂಕರ ಫೈಟ್. ಅದೇನಾದ್ರು ಆಗಲಿ, ಎಲೆಕ್ಷನಲ್ಲಿ ಸೋತರು. ಬಟ್ ಅದರ ಪರಿಣಾಮ ಏನಾಯಿತು ಅಂತಂದರೆ ಬಳ್ಳಾರಿಯ ಗ್ರಾಮಕ್ಕೂ ಬಾವುಟ ನೆಡೋರು ಸಿಕ್ಕಿದ್ರು. ಕಾರ್ಯಕರ್ತರು ಉಟ್ಕೊಂಡ್ರಲ್ಲಿ. ಸಿ ದ್ಯಾಟ್ ಈಸ್ ದ ಲೆವೆಲ್ ಆಫ್ ವರ್ಕ್ ಪೊಲಿಟಿಕಲ್ ಪಾರ್ಟೀಸ್ ಇವತ್ತು ಮಾಡಬೇಕಾಗಿರೋದು. ಎಲೆಕ್ಷನ್ ಕರೆದಾಗ 6 ತಿಂಗಳ ಹಿಂದೆ ಗರ್ಗರಿಯಾಗಿ ಗಂಜಿ ಹಾಕಿಸ್ಬಿಟ್ಟು ಐರನ್ ಮಾಡ್ಕೊಂಬಿಟ್ಟು ಶರ್ಟ್ ಹಾಕ್ಕೊಂಬಂದ್ಬಿಟ್ಟು ಅಣ್ಣ ಬ್ರದರ್ ಸಿಸ್ಟರ್ ಅಂದ್ಕೊಂಡು ಓಡಾಡ್ಬಿಟ್ಟು ಪರಾರಿ ಆಗಿಬಿಟ್ರೆ ನಡೆಯಲ್ಲ. ಡಿ.ಕೆ. ಶಿವಕುಮಾರ್ ಕ್ಯಾಡರ್ ಬಿಲ್ಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಕ್ಯಾಡರ್ ಬಿಲ್ಡ್ ಮಾಡೋಕ್ಕೆ ಆ ಕಲ್ಚರ್ ಬೇಕಲ್ಲ, ಫಸ್ಟ್ ಅದು ಬೇಕಲ್ಲ. ಕಾಂಗ್ರೆಸ್ಸಲ್ಲಿ ಭಾಳ ಜನರ ನಂಬಿಕೆ ಏನು ಅಂತಂದರೆ, ಯಾರು ಒಬ್ಬರು ಹಿಂದೆ ಇಲ್ಲದೆ ಇದ್ದರೆ ನಮ್ದು ವರ್ಕ್ ಆಗಲ್ಲ ಏನುವೆ ಅಂತ. ಅಲ್ಲ ಸರ್, ಕೆಲ ಕಾರ್ಯಕರ್ತರು ಹೇಳ್ತಾರೆ ಎಲ್ಲ ಒಂದ್ ಕಡೆ ನಮ್ಮಲ್ಲಿ ಫುಲ್ ಟೈಮ್ ಕಾರ್ಯಕರ್ತರು ಇಲ್ಲ, ಎಲ್ಲ ಒಂದ್ ಕಡೆ ಬಂದು ಹಂಗೆ ಹೋಗೋದು ಅನ್ನೋ ಥರ. ಅಂದ್ರೆ ಎಲೆಕ್ಷನ್ ಇದ್ದಾಗ ಬರ್ತಾರೆ, ಏನಾದ್ರು ಲಾಭ ಇದ್ದಾಗ ಬರ್ತಾರೆ, ಆಮೇಲೆ ಇದ್ದಕ್ಕಿದ್ದಂಗೆ ಅಲ್ಲಿಂದ ವಾಪಸ್ ಹೋಗ್ಬಿಡ್ತಾರೆ ಅಂತ. ಆ ಫುಲ್ ಟೈಮ್ ಬರೀ ಕಾರ್ಯಕರ್ತರನ್ನ ಬೈದ್ರ ಪ್ರಯೋಜನ ಇಲ್ಲ, ಲೀಡರ್ಗಳನ್ನು ಬೈಬೇಕು. ಅಲ್ಲ ಸರ್, ಎಲ್ಲ ಬರೀ ಲೀಡರ್ಸ್ಗಳ ಮಕ್ಕಳಿಗೆಲ್ಲ ಕೊಟ್ಕೊಂತ ಕೂತಾಗ ಕಾರ್ಯಕರ್ತರು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ಸರ್? ದಟ್ ಇಸ್ ದಿ ಪಾಯಿಂಟ್ ಯು ಶುಡ್ ಆಸ್ಕ್ ಫಸ್ಟ್. ಭಾಳ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರಿಗೆ ಭವಿಷ್ಯ ಏನು ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಎಂಥದ್ದು ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ MP ಕಡೆ ನೋಡಿದ್ರೆ ಅಲ್ಲೊಂದು ಫ್ಯಾಮಿಲಿ, MLA ಕಡೆ ನೋಡಿದ್ರೆ ಅಲ್ಲೊಂದು ಫ್ಯಾಮಿಲಿ, ಹಿಂಗೆ ಅಂದ್ಬಿಟ್ಟು ಕಾರ್ಪೊರೇಷನ್ ಕಡೆ ನೋಡಿದ್ರೆ ಅಲ್ಲೂ ಒಂದು ಫ್ಯಾಮಿಲಿ. ಕಾರ್ಯಕರ್ತರು ಯಾಕೆ ದುಡಿತಾರೆ? ಏನಕ್ಕೆ ಬರ್ತಾರೆ? ವೈ ಶುಡ್ ದೇ ಕಮ್ ಅಂಡ್ ವರ್ಕ್? ಅಟ್ಲೀಸ್ಟ್ ಒಂದು 4 ಕಡೆ ಆದ್ರೂ ಕಾರ್ಯಕರ್ತರ ಮೇಲೆ ಎತ್ಕೊಂಡು ನಿಲ್ಸ್ಕೊಂಡ್ರೆ ಹಾಗಾಗಿ ಇವೆಲ್ಲ ಲೆಸನ್ಸು. ಅವ ಮೇಡಮ್ ಸೋಲ್ತಾರೋ ಗೆಲ್ತಾರೋ, ವಯಸ್ಸಿನೇ ಗೆಲ್ಬೋದು, ಅದು ಏನು ಬೇಕಾರೋ ಆಗಬಹುದು. ಲುಕ್ ಇಟ್ ದ ವೇ ಥಿಂಗ್ಸ್ ಆರ್ ಪ್ಲ್ಯಾಂಡ್. ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಈಸ್ಟು ವೆಸ್ಟು ನಾರ್ತು ಸೌತು ನಾರ್ತ್ ಈಸ್ಟು. ಯಾರಿಗಾದರೂ ಈ ದೇಶದಲ್ಲಿ ನಂಬಿಕೆ ಇತ್ತೇನು 15 ವರ್ಷದಿಂದ ನನ್ನನ್ನು ಕೇಳಿದ್ದಿದ್ರೆ ತ್ರಿಪುರಾನಲ್ಲಿ ನೃಪೇನ್ ಚಕ್ರವರ್ತಿ ರೀತಿಯ ಕಮ್ಯುನಿಸ್ಟ್ ಪಾರ್ಟಿನ ಕೆಡವಾಕ್ಬಿಡ್ತಾರಂತೆ ಅಂತ ಏನು ನಂಬಿಕೆ ಇತ್ತ ಯಾವನ್ಗಾರು? ಯಾರಿಗಿರುತ್ತೆ ನಂಬಿಕೆ? 15 ವರ್ಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ಮೋದಿ 1ನೇ ಸರಿ ಪ್ರಧಾನಿ ಆದಾಗಲೇ ಆ ಚುನಾವಣೆಯಲ್ಲಿ ಕೊಯಂಬತ್ತೂರಲ್ಲಿ ರೋಡ್ ಶೋ ಮಾಡೋ ಧೈರ್ಯ ಇತ್ತಾ? ಲೆಟ್ ಮಿ ಆಸ್ಕ್ ದಟ್ ಕ್ವಶನ್ ಟು BJP ಆಲ್ಸೋ. ಬೇಕಾರೆ ಇತ್ತಾ? ರೋಡ್ ಶೋ ಮಾಡಿದ್ರೆ 200 ಮೀಟರ್ಸ್ ಆದಮೇಲೆ ಜನ ಇರ್ತಿರ್ಲಿಲ್ಲ. ಆಮೇಲೆ ಇವತ್ತು ಹಂಗಲ್ಲ. He is confident enough to do a road show in Coimbatore for 5 kilometers ಬೇಕಿದ್ರೆ. ದಟ್ ಮೀನ್ಸ್ ಆಯಾ ಏರಿಯಾಗೆ ತಕ್ಕಂತೆ ಅವರು ಆಯಾ ಕೆಲಸಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಆ ಸ್ಪೇಸ್ಗಳಲ್ಲಿ. ADMK ತನ್ನ ಸ್ಪೇಸನ್ನು ಖಾಲಿ ಮಾಡ್ತಾ ಇದೆ ಎಂದಾಗ BJP ಅದನ್ನು ಆಕ್ಯುಪೈ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. BRS ಖಾಲಿ ಮಾಡ್ಬೋದು ತೆಲಂಗಾಣಲ್ಲಿ ಎಂದಾಗ BJP ವಿಲ್ ಆಕ್ಯುಪೈ ದಟ್ ಸ್ಪೇಸ್. ಒಡಿಶಾನಲ್ಲಿ ನವೀನ್ ಪಟ್ನಾಯಕ್ ವೀಕನ್ ಆಗ್ತಿದ್ದಾರೆ ಅಂದ ತಕ್ಷಣ ಅಲಯನ್ಸು ಮೈತ್ರಿ ಆಫರ್ ಬಂದರೂ ಅದನ್ನ ಕಾಲಲ್ಲಿ ಪಕ್ಕಕ್ಕೆ ತಳ್ಳಿ ಏಕಾಂಗಿಯಾಗಿ ಒಳಕ್ಕೆ ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟು ಕಾಂಗ್ರೆಸ್ಸು TMC ಮಧ್ಯದಲ್ಲಿ ಸ್ಪೇಸನ್ನು ಹುಡುಕ್ತಾರೆ. ಇದೆಲ್ಲ ಸುಮ್ಮನೆ ಈ ರೀತಿ ಮಾಡದೇನೆ ಪುಕ್ಕಟ್ಟೆ ಓಟ್ಗಳು ಬರೋಕ್ಕಾಗಲ್ಲ. ಇವೆಲ್ಲ ಬೇಕು ಕೆಲಸ, ಹಾರ್ಡ್ ವರ್ಕ್. ಲಾಂಗ್ ಟರ್ಮ್ ಅಲ್ಲಿ ಸರ್, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡ್ಕೊಂಡು ಎಕ್ಸಾಕ್ಟ್ಲಿ ಬೇಕಲ್ಲ. ಇದ್ರ ಹೆಂಗಾಗತ್ತೆ ಹೇಳಿ? 10 ವರ್ಷದ ಹಿಂದೆ ನಾರ್ತ್ ಈಸ್ಟ್ ಸ್ಟೇಟ್ಸಲ್ಲಿ BJP ಅಧಿಕಾರಕ್ಕೆ ಬರುತ್ತಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಅಸ್ಸಾಂ ಅಧಿಕಾರಕ್ಕೆ ಬರುತ್ತಂತೆ ಅಂತಂದ್ರೆ ಜೋಕ್ ಅಂತಿದ್ರು ಯಾರು ಒಬ್ರು. ಸುಮ್ಮನೆ ಜೋಕ್ ಮಾಡಬೇಡ್ರಪ್ಪ, ಯಾಕಂದ್ರೆ ಅಲ್ಲಿ ಇದ್ದಿದ್ದು ಇಲ್ಲ AGP ಬರಬೇಕು, ಅಸೋಂ ಗಣ ಸಂಗ್ರಾಮ ಪರಿಷತ್, ಅಥವಾ ಕಾಂಗ್ರೆಸ್ ಬರಬೇಕು. ಅದರಲ್ಲೂ ಸೈಕಿ ವಾಸ್ ಸೋ ಪವರ್ಫುಲ್. ಅಲ್ಲೇ ನೋಡಿ, ಈಗ ಸೆಕೆಂಡ್ ಟರ್ಮಿಗೆ ಬಂದಾಯ್ತು, ಅವರು ರೀಆಕ್ಯುಪೈ ಮಾಡಿಬಿಟ್ರು. ಅರುಣಾಚಲ್ ಪ್ರದೇಶ ಎತ್ಕೊಳ್ತಾರೆ. ಅರುಣಾಚಲ್ ಪ್ರೇಮಚಂದ್ ಖೇಮಾ ಇದು. ಹಾಗಾಗಿ ಈ ಚುನಾವಣೆ ಮತ್ತು ನಾಳಿನ ಫಲಿತಾಂಶವನ್ನು ಬರೀ ಆ ದಿನದ ಸಂಖ್ಯೆಯಾಗಿ ನೋಡಬಾರ್ದು. ಅದು ಅದರ ಹಿಂದಕ್ಕೆ ಈಗ ತೇಜಸ್ವಿ ಹೇಳ್ದಂಗೆ ಬಹಳ ದೇಶಗಳಲ್ಲಿ 2ನೇ 3ನೇ ಫಲಿತಾಂಶ ಡೆಮಾಕ್ರಸಿನಲ್ಲಿ ಗೆಲ್ಲೋದು ಈಸಿ ಅಲ್ಲ. 30 ವರ್ಷಗಳ ದೀರ್ಘ ಆಡಳಿತದ ನಂತರ ಆ ದೇಶಕ್ಕೆ ಎಲ್ಲವನ್ನೂ ತಂದುಕೊಟ್ಟ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಸ್ ಲಾಸ್ಟ್ ಮೆಜಾರಿಟಿ ಇನ್ ಸೌತ್ ಆಫ್ರಿಕಾ. ನಿನ್ನೆ ದೇ ಹ್ಯಾವ್ ಲಾಸ್ಟ್ ದೇರ್ ಮೆಜಾರಿಟಿ. ಅಂದರೆ ನಾನು ಮಾಡದೆ ಸ್ವಾತಂತ್ರ್ಯದ ವಿಚಾರದಲ್ಲಿ ಕೆಲಸದಲ್ಲಿ ನಾನು ಪರ್ಮನೆಂಟ್ ಅನ್ನೋ ಭ್ರಮೆಗೆ ಬಿದ್ದರೆ
ಹೀಗೆ ಆಗೋದು, ಲೈಕ್ ಕಾಂಗ್ರೆಸ್. ನನ್ನಿಂದನೇ ಸ್ವಾತಂತ್ರ್ಯ ಸಿಕ್ತು ಅಂತ ಹೊರಟ್ರೆ. ಲೈಕ್ ಕಾಂಗ್ರೆಸ್. ಎಸ್.